ಕೃಷ್ಣ. ಇವತ್ತೊಂದು ಹೊಸ ಮಾಹಿತಿ ಹೊಸ ವಿಷಯದೊಂದಿಗೆ ಬಂದಿದ್ದೇನೆ. 24ನೇ ತಾರೀಕು ಆಗಸ್ಟ್ ಸೋಮವಾರ ಪುತ್ರದ ಏಕಾದಶಿ ಬರ್ತಾ ಇದೆ. ಅದರ ಮಹತ್ವ ಹಾಗೂ ಕಥೆಯನ್ನು ತಿಳಿದುಕೊಳ್ಳೋಣ. ಪುತ್ರದ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದ ಉಪವಾಸ ದಿನವಾಗಿದೆ. ಇದು ವರ್ಷದಲ್ಲಿ 2 ಬಾರಿ ಅಂದರೆ ಶ್ರಾವಣ ಮಾಸ ಮತ್ತು ಪೌಷ ಮಾಸದ ಶುಕ್ಲ ಪಕ್ಷದ ಏಕಾದಶಿಯ ತಿಥಿಯಂದು ಬರುತ್ತದೆ. ಈ ದಿನ ಶ್ರೀಮನ್ನಾರಾಯಣನನ್ನು ಅಂದರೆ ವಿಷ್ಣುವನ್ನು ಪೂಜಿಸೋದ್ರಿಂದ ಸಂತಾನ ಪ್ರಾಪ್ತಿ, ಮಕ್ಕಳ ದೀರ್ಘಾಯುಷ್ಯ ಹಾಗೂ ಸಮಸ್ತ ಪಾಪಗಳ ನಿವಾರಣೆಯಾಗುತ್ತದೆ. ಇನ್ನು ಕಥೆಯನ್ನು ಕೇಳೋಣ. ಪದ್ಮಪುರಾಣದಲ್ಲಿ ಬರುವ ಈ ಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಭದ್ರಾವತಿ ನಗರದಲ್ಲಿ ಮಹಿಜಿತ್ ಎಂಬ ರಾಜನಿರ್ತಾನೆ. ರಾಜನು ಧರ್ಮಪರನಾಗಿರ್ತಾನೆ, ಪ್ರಜೆಗಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ. ಆದರೆ ಆತನಿಗೆ ಮಕ್ಕಳಿರೋದಿಲ್ಲ. ಸಂತಾನವಿಲ್ಲ ಅನ್ನೋ ಚಿಂತೆಯಿಂದ ರಾಜ ಸದಾ ಯಾವಾಗಲೂ ದುಃಖಿತನಾಗಿರ್ತಾನೆ. ರಾಜನಿಗೆ ವಂಶೋದ್ಧಾರಕನಿಲ್ಲದ ಕಾರಣ ಮರಣದ ನಂತರ ತರ್ಪಣ ಬಿಡುವವರಿಲ್ಲ ಎಂದು ರಾಜನು ಮನಸ್ಸು ನೊಂದಿರುತ್ತೆ. ಒಂದು ದಿನ ರಾಜನು ಅರಣ್ಯಕ್ಕೆ ಹೋಗಿರ್ತಾನೆ. ಅಲ್ಲಿ ಆಕಸ್ಮಿಕವಾಗಿ ಲೋಮಶ ಮುನಿಗಳನ್ನ ಭೇಟಿಯಾಗಿರ್ತಾರೆ. ರಾಜನು ಮುನಿಗೆ ನಮಸ್ಕರಿಸಿ ತನ್ನ ಕೊರತೆಯನ್ನು ಹೇಳ್ಕೊಂಡಿರ್ತಾರೆ. ಆಗ ಮುನಿಗಳು ತಮ್ಮ ದಿವ್ಯ ದೃಷ್ಟಿಯಿಂದ ರಾಜನ ಇಂದಿನ ಜನ್ಮದ ಪಾಪವನ್ನು ತಿಳಿಸಿದರು. ಇಂದಿನ ಜನ್ಮದಲ್ಲಿ ರಾಜ ಏನು ಮಾಡಿರ್ತಾನೆ ಅಂದರೆ ತುಂಬ ಬಾಯಾರಿಕೆ ಆಗಿರುತ್ತೆ. ಆಗ ಒಂದು ಹಸು ಮತ್ತು ಕರು ನೀರು ಕುಡಿಯೋದಕ್ಕೆ ಅಂತ ಬಂದಿರುತ್ತೆ. ಅದನ್ನು ತಡೆದು ತಾನೇ ಮೊದಲು ನೀರು ಕುಡಿದಿರ್ತಾರೆ. ಆ ಪಾಪದ ಫಲವಾಗಿ ಈ ಜನ್ಮದಲ್ಲಿ ರಾಜನಿಗೆ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ. ಇದಕ್ಕೆ ಪರಿಹಾರವಾಗಿ ಲೋಮಶ ಮುನಿಗಳು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುತ್ರದ ಏಕಾದಶಿ ಬಂದಾಗ ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡುವಂತೆ ರಾಜನಿಗೆ ಸಲಹೆಯನ್ನು ಕೊಟ್ಟಿರ್ತಾರೆ. ಆಗ ರಾಜ ತನ್ನ ಸಚಿವರಿಗೆ ಮತ್ತು ಪ್ರಜೆಗಳ ಜೊತೆಗೂಡಿ ನಿಷ್ಠೆಯಿಂದ ಪುತ್ರದ ಏಕಾದಶಿ ವ್ರತವನ್ನು ಆಚರಿಸಿರ್ತಾರೆ. ದ್ವಾದಶಿಯಂದು ಪಾರಣೆ ಮಾಡಿರ್ತಾರೆ. ಈ ವ್ರತದ ಪುಣ್ಯದ ಪ್ರಭಾವದಿಂದ ರಾಣಿಯು ಗರ್ಭಧಾರಣೆ ಮಾಡಿ ಮುಂದೆ ಅತ್ಯಂತ ತೇಜಸ್ವಿ ಮತ್ತು ಶೂರನಾದ ರಾಜಕುಮಾರನಿಗೆ ಜನ್ಮನ ನೀಡಿರ್ತಾರೆ. ಅಂದಿನಿಂದ ಈ ಏಕಾದಶಿಗೆ ಪುತ್ರದ ಏಕಾದಶಿ ಎಂಬ ಹೆಸರು ಬಂತು ಅಂತ ಹೇಳ್ಬೋದು. ಇನ್ನು ಈ ಮಹತ್ವವನ್ನು ತಿಳಿದುಕೊಳ್ಳೋಣ. ಮಕ್ಕಳಿಲ್ಲದ ದಂಪತಿಗಳು ಈ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಿದರೆ ಉತ್ತಮ ಸಂತಾನ ಭಾಗ್ಯ ಸಿಗುತ್ತದೆ. ಈ ವ್ರತ ಆಚರಿಸುವುದರಿಂದ, ಈ ಕಥೆಯನ್ನು ಕೇಳುವುದರಿಂದ ಕೂಡ ಮನುಷ್ಯನ ಎಲ್ಲ ಪಾಪಗಳ ನಶಿಸಿ ಮರಣದ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವ್ರತವನ್ನು ಹೇಗೆ ಆಚರಿಸಬೇಕು ಅಂದರೆ, ಮುಂಜಾನೆ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ಭಗವಂತನಿಗೆ ತುಪ್ಪದ ಆರತಿ ಅಥವಾ ತುಪ್ಪದ ದೀಪವನ್ನು ಬೆಳಗಿ ತುಳಸಿಯ ಪತ್ರೆಯನ್ನು ಅರ್ಪಿಸಿ. ಇಷ್ಟ ಆಗಿರುತ್ತೆ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹರೇ ಕೃಷ್ಣ.